ಗುರುರಾಯರ ಆರಾಧನೆ ಹತ್ತಿರದಲ್ಲಿ ಬರ್ತಾ ಇದೆ. ಜ್ಯೇಷ್ಠ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಪ್ರಾರಂಭ ಮಾಡುವುದಕ್ಕೆ ಅತ್ಯಂತ ಹಿರಿಯ ಮಾಸವೇ ಜ್ಯೇಷ್ಠ ಮಾಸ. ನೀವು 1,00,000 ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ, ರಾಮದೇವರ ಸ್ಮರಣೆಯನ್ನು ಮಾಡಿ, ಹನುಮಂತ ದೇವರ ಸ್ಮರಣೆಯನ್ನು ಮಾಡಿ, ಗುರುರಾಯರ ಸ್ಮರಣೆಯನ್ನು ಮಾಡಿ, ಶ್ರೀರಾಘವೇಂದ್ರ ಅಂತ 1,00,000 ಬಾರಿ ಬರೆಯಿರಿ. ಇದರಿಂದ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಗುರುರಾಯರ ಮಂತ್ರ ಜಪವನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸುಲಭವಾಗಿ ನೆರವೇರುತ್ತವೆ. ಕಾಶಿ ಕ್ಷೇತ್ರದ ಮಂತ್ರ ಮಂದಿರದಲ್ಲಿ ನೀವು ಬರೆಯುವ ಪುಸ್ತಕಗಳ ಸಂಸ್ಥಾಪನೆ ನಡೆಯುತ್ತೆ. ಜೀವನ ಅತ್ಯಂತ ಪಾವನವಾಗುತ್ತೆ. ಹೀಗೆ ಅನೇಕ ಸಾಧಕರು ಶ್ರೀರಾಘವೇಂದ್ರ ಎಂಬ ನಾಮಮಂತ್ರವನ್ನು ಬರೆಯುತ್ತಾ ಅನೇಕ ವರ್ಷಗಳಿಂದ ತಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ನೀವು ಕೂಡ ಈ ಪವಿತ್ರ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಶ್ರೀರಾಘವೇಂದ್ರ ಗುರುಸಾರ್ವಭೌಮರ ಆರಾಧನೆಯು ತೀರಾ ಸಮೀಪದಲ್ಲಿದೆ. ಕೇವಲ 72 ದಿವಸಗಳಲ್ಲಿ ರಾಯರ ಆರಾಧನೆಯು ಸಮೀಪಿಸ್ತಾ ಇದೆ. ಆದ್ದರಿಂದ ನೀವು ರಾಯರ ಆರಾಧನೆಯ ಉದ್ದೇಶದಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಲು ಪ್ರಾರಂಭ ಮಾಡಿ. ಅನೇಕ ಸಾಧಕರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡುವುದರ ಮಧ್ಯದಲ್ಲಿ ಶ್ರೀಮತಿ ಸುಧಾ ಎಂ.ಆರ್. ಇವರು 1,00,000 ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞವನ್ನು ಪೂರೈಸಿದ್ದಾರೆ. ಸ್ವಪ್ನ ಸೂಚನೆಯಾಗಿದೆ. ಗುರುರಾಯರು ಅವರಿಗೆ ಅನುಗ್ರಹವನ್ನು ಉಂಟು ಮಾಡಿದ್ದಾರೆ. ಅವರ ಮಾತನ್ನು ಇಲ್ಲಿ ಕೇಳಿ. ಯಾವ ಜನ್ಮದ ಪುಣ್ಯವೋ ಅಥವಾ ಆ ಭಗವಂತನ ಕೃಪಾಶೀರ್ವಾದವೋ, ನಾನು ಮೊದಲಿನಿಂದಲೂ ವಿಷ್ಣು ಸಹಸ್ರನಾಮ ಹಾಗೂ ಲಲಿತಾ ಸಹಸ್ರನಾಮವನ್ನು ಕಂಠಸ್ಥವಾಗಿ ನಿರರ್ಗಳವಾಗಿ ಹೇಳುತ್ತಾ ಬಂದಿದ್ದೆ. ನನ್ನ ತಂದೆ ತಾಯಿಯರು ಕೂಡ ರಾಮನ ಭಕ್ತರಾಗಿ ರಾಮ ಸ್ತೋತ್ರವನ್ನು ಕಥನವನ್ನು ಪಾರಾಯಣ ಮಾಡುತ್ತಿದ್ದರು. ಹಾಗೂ ನನ್ನ ಮದುವೆ ನಂತರ ನನ್ನ ಅತ್ತೆಯವರು ಪ್ರತಿ ಗುರುವಾರ ರಾಯರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಗೂ ಪೂಜೆಯನ್ನು ತಪ್ಪದೆ ಮಾಡುತ್ತಿದ್ದರು. ಹೀಗೆ ಇದರಿಂದ ಪ್ರಭಾವಿತಳಾದ ನಾನು ಕೂಡ ಶ್ರೀರಾಯರ ಪೂಜೆಯನ್ನು ನಿರ್ವಹಿಸುತ್ತಿದ್ದೆ. ನಂತರ ಪರಿಮಳ ಗ್ರಂಥ ಯೂಟ್ಯೂಬ್ ವಾಹಿನಿಯ ಮೂಲಕ ರಾಯರ ಪರಿಮಳ ಗ್ರಂಥವನ್ನು ಮನೆಗೆ ತರಿಸಿಕೊಂಡು ಪೂಜಿಸುತ್ತಿದ್ದೆ. ಲಕ್ಷನಾಮಲೇಖನದ ಯಜ್ಞದ ಬಗ್ಗೆ ಯೂಟ್ಯೂಬ್ನಲ್ಲಿ ನೋಡಿದಾಗ ಅದನ್ನು ಬರೆಯಲೇಬೇಕೆಂದು ಆಸೆಯಾಯಿತು. ಆದರೆ ಇದು ನನ್ನಿಂದ ಸಾಧ್ಯವೇ ಎಂಬ ಭಾವನೆ ಮನದಲ್ಲಿ ಮೂಡಿತು. ಹಾಗಾಗಿ ಮೊದಲು ಮೇ 2024ರಲ್ಲಿ ಬರೀ 25 ಪುಸ್ತಕಗಳನ್ನು ಮಾತ್ರ ಆರ್ಡರ್ ಮಾಡಿದೆ. ಮೊದಲು ಬರೆಯುವಾಗ ತಿಂಗಳಿಗೆ 1 ಅಥವಾ 2 ಪುಸ್ತಕವನ್ನು ಬರೆಯುತ್ತಿದ್ದೆ. ನಂತರ ಕ್ರಮೇಣ ಇದನ್ನು ಮುಂದುವರಿಸಿ 2-3 ದಿನಕ್ಕೊಂದು ಬರೆಯಲಿಕ್ಕೆ ಶುರು ಮಾಡಿದೆ. 1 ದಿನಕ್ಕೊಂದು ಶುರು ಮಾಡಿದೆ. ನಂತರ ಮೇ 2024ರಿಂದ ಡಿಸೆಂಬರ್ 25ರವರೆಗೆ ಮೇ 24ರಿಂದ ಡಿಸೆಂಬರ್ 24ಕ್ಕೆ 25 ಪುಸ್ತಕಗಳನ್ನು ಬರೆದು ಮುಗಿಸಿದೆ. ನಂತರ ನನಗೂ ಸಹ 100 ಪುಸ್ತಕವನ್ನು ಬರೆಯಬಹುದು ಎಂಬ ಆತ್ಮವಿಶ್ವಾಸ ಉಂಟಾಯಿತು. ಮತ್ತೆ 75 ಪುಸ್ತಕಗಳನ್ನು ತರಿಸಿ ಆರ್ಡರ್ ಮಾಡಿದೆ. ನಂತರ ಬರೆಯಲು ಪ್ರಾರಂಭಿಸಿದ ನಂತರ ಅನೇಕ ರೀತಿಯ ಅಡಚಣೆಗಳು, ಆರೋಗ್ಯ ಸಮಸ್ಯೆ, ಸೂತಕಾಯಿಗೆ ಒಂದಿಲ್ಲೊಂದು ಅಡೆತಡೆ ಉಂಟಾಯಿತು. ಆದರೂ ನಾಮಲೇಖನ ಇವತ್ತು ಈ ಶುಭ ದಿನದ ರಥಸಪ್ತಮಿಯ ಶುಭ ದಿನದಂದು 100 ಪುಸ್ತಕ ಬರೆದಿರುವುದನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಇದನ್ನು ನಾನು ಬರೆದದ್ದು ಅಲ್ಲ, ರಾಯರೇ ಸ್ವತಃ ಬರೆಸಿದ್ದು ಎಂದು. ಹಾಗಾಗಿ ಎಲ್ಲರೂ ನಾಮಲೇಖನ ಎಂಬ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ಗುರುರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ. ಇನ್ನು ಅನುಭವ ಅನ್ನೋ ವಿಷಯಕ್ಕೆ ಬಂದರೆ, ರಾಯರು ಅನೇಕ ರೀತಿಯಲ್ಲಿ ಅನುಗ್ರಹಗಳನ್ನು ಮಾಡಿದ್ದಾರೆ. ಆದರೆ 49ನೇ ಪುಸ್ತಕ ಬರೆದು ಮುಗಿಸಿದ ನಂತರ ರಾಯರು ಸ್ವತಃ ನನ್ನ ಕನಸಿನಲ್ಲಿ ಮುಗಿಸಿ ಬಂದ ನಂತರ ನನ್ನ ಕನಸಿನಲ್ಲಿ ಹನುಮನ ದೇವಸ್ಥಾನಕ್ಕೆ ನಾನು ಹೋಗಿರುವ ಹಾಗೆ, ಹಾಗೂ ಸ್ವತಃ ಶ್ರೀ ಬೆಮ್ಮತಿ ವೆಂಕಟೇಶಾಚಾರ್ಯರು ಶ್ರೀಮತಿ ಸುಧಾ ಎಂ.ಆರ್. ಅವರು ನಾಮಲೇಖನವನ್ನು ಬರೆಯುತ್ತಿದ್ದಾರೆ ಎಂದು ಘೋಷಿಸುತ್ತಿರುವ ಹಾಗೆ ಕನಸು ಕಂಡೆ. ಇದು ನಿಜಕ್ಕೂ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು. ಏಕೆಂದರೆ ಇದುವರೆಗೂ ನಾನು ಅವರನ್ನು ಯೂಟ್ಯೂಬ್ನಲ್ಲಿಯೇ ನೋಡಿದ್ದೇನೆ ಹೊರತು ಮುಖತಃ ಭೇಟಿಯಾಗಲಿಲ್ಲ. ಹೀಗೆ ರಾಯರು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ. ನಾನು ಈ ಶುಭ ದಿನ ಸಂದರ್ಭದಲ್ಲಿ 10 ಲಕ್ಷ ನಾಮ ಲೇಖನವನ್ನು ಮಾಡಬೇಕೆಂಬ ಕೈಂಕರ್ಯವನ್ನು ತೊಟ್ಟಿದ್ದೇನೆ. ಹಾಗೂ ರಾಯರ ಆಶೀರ್ವಾದ ಸದಾ ನನ್ನ ಕುಟುಂಬದಕ್ಕೂ ನನಗೂ ಬರಲಿ ಎಂದು ದೇವರಲ್ಲಿ ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸುತ್ತೇನೆ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಮತಿ ಸುಧಾ ಎಂ.ಆರ್. ಇವರಿಗೆ ಕಾಶಿ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನಾವು ವಿತರಣೆ ಮಾಡಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು
ಪೂರ್ಣವಾಗಿ ಅನುಗ್ರಹಿಸಲಿ. ನೀವು ಕೂಡ ಈ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಪರಾಭವ ನಾಮ ಸಂವತ್ಸರದ ಗುರುರಾಯರ ಆರಾಧನೆಯನ್ನು 1,00,000 ನಾಮಲೇಖನದ ಸಮರ್ಪಣೆಯ ಜೊತೆಯಲ್ಲಿ ಸಾರ್ಥಕಗೊಳಿಸಿಕೊಳ್ಳಿ. ನಿಮ್ಮ ಕಷ್ಟಗಳು ಇಷ್ಟಾರ್ಥಗಳು ಎಷ್ಟೇ ಕಠಿಣವಾಗಿದ್ದರೂ ಅದು ಈಡೇರುತ್ತೆ. ಗುರುರಾಯರ ಅನುಗ್ರಹ ನಿಮಗೆ ಸಂಪ್ರಾಪ್ತವಾಗುತ್ತೆ. ಇದರಲ್ಲಿ ಸಂಶಯವನ್ನು ಹೊಂದದೆ ದೃಢವಾದ ವಿಶ್ವಾಸದಲ್ಲಿ ಮುಂದುವರೆಯಿರಿ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮನ್ನು ಸಂಪರ್ಕಿಸುವ ವಾಟ್ಸ್ಯಾಪ್ ನಂಬರ್ ಇಲ್ಲಿದೆ. ಎಸ್ ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಸ್ವರ್ಹುತು. ಶ್ರೀಕೃಷ್ಣಾರ್ಪಣಮಸ್ತು.